ಇಲ್ಲಮ್ಮ, ಸಂತೋಷ ತಡ್ಕೊಳಕ್ಕಾಗ್ತಾ ಇಲ್ಲ. ನಾನು ಹೋಗೋ ದಿನ ಹತ್ರ ಬಂದ್ಬಿಡ್ತು ಕಣೆ. ನನ್ನ ಮರಿ ಮೊಮ್ಮಗನ್ ನೋಡಿ ನನ್ನ ಪ್ರಾಣ ಬಿಡಬೇಕು ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೆ, ಅದು ಈಗ ನಿಜ ಆಗ್ತಾ ಇದೆ. ಸಂತೋಷ ಸಂತೋಷ. ಗಿರ್ಜಮ್ಮ, ನಾನು ಹುಟ್ಟಿನ ಬಗ್ಗೆ ಮಾತಾಡ್ತಿದ್ರೆ ನೀನು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಲ್ಲ, ಹಾಗೆಲ್ಲ ಮಾತಾಡಬೇಡ ಗಿರ್ಜಮ್ಮ. ಈ ವಯಸ್ಸಲ್ಲಿ ಇನ್ನೇನು ಆಸೆ ಇರುತ್ತೆ ಸತ್ಯ. ನೋಡಮ್ಮ, ನೀನು ಮಾತ್ರ ಕೆಲಸ ಅದು ಇದು ಡ್ಯೂಟಿ ಅನ್ಕೊಂಡು ನೀನು ಆರೋಗ್ಯನ ಕಡೆಗಣಿಸ್ಕೋಬಾರ್ದು, ಗೊತ್ತಾಯ್ತಾ? ಈಗ ನೀನು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ಹ್ಞೂ ಕಣೆ, ಕರ್ದಿದ್ದು ಪರ್ದಿದ್ದು ಎಲ್ಲ ತಿನ್ನಕ್ಕೆ ಹೋಗ್ಬೇಡ. ಸ್ಟೇಷನಲ್ಲಿ ಟೀ ಬನ್ನಲ್ಲೇ ಜೀವನ ಕಳೆದ್ಬಿಡ್ಬೇಡ, ಆಯ್ತಾ? ಪ್ರತಿದಿನ ಏನೇನು ತಿನ್ಬೇಕೋ ಅದನ್ನೆಲ್ಲ ಮನೆಯಿಂದನೇ ತಗೊಂಡು ಹೋಗೋ, ಆಯ್ತಾ? ಅಯ್ಯೋ ನಿಂತಲೆ, ಮನೆಯಿಂದ ಏನೇ ತಗೊಂಡು ಹೋಗೋದು? ಖರ್ಜೂರ, ಗೋಡಂಬಿ, ಕಲ್ಸಕ್ರೆ, ಉತ್ತುತ್ತೆ, ಗಸಗಸೆ ಇದನ್ನೆಲ್ಲ ತರಿಸು. ನಾನೇ ಅವಳಿಗೆ ಅಂಟಿನುಂಡೆ ಮಾಡ್ಕೊಡ್ತೀನಿ. ಅದನ್ನು ತಿಂದರೆ ಮಗು ಹೇಗಿರುತ್ತೆ ಗೊತ್ತಾ? ಭೀಮಾ, ಬಲು ಭೀಮಾ ಥರ ಇರ್ತಾನೆ. ಅತ್ತೆ, ಹೆಣ್ಣು ಹುಟ್ಟುಬಿಟ್ರೆ ನಮ್ಮ ಸತ್ತಿನ ಥರ ಇರುತ್ತೆ. ಸತ್ಯ ಅವರೇ, ನಾನೇ ಮನೆಯಿಂದ ಸ್ಟೇಷನ್ವರೆಗೂ ನಿಮ್ಮ ಊಟ ತಿಂಡಿನೆಲ್ಲ ತಂದ್ಕೊಟ್ಬಿಡ್ತೀನಿ. ನೀವು ಊಟ ತಿಂಡಿ ಚಿಂತೆನೆಲ್ಲ ಬಿಟ್ಬಿಡಿ. ಥ್ಯಾಂಕ್ಸ್ ಬಾಬಾ, ಆದರೆ ಅದೆಲ್ಲ ಏನೂ ಬೇಡ, ನಾನು ಮನೆಯಿಂದನೇ ತಗೊಂಡು ಹೋಗ್ತೀನಿ. ಮಗು ಅನ್ನೋದು ಎಲ್ರ ಕನಸು ಸತ್ಯ ಅವರೇ. ಎಲ್ರಿಗೂ ಅವಕಾಶ ಸಿಗಲ್ಲ. ನಿಮಗೆ ಸಿಕ್ಕಿದೆ. ಏನೇ ಇದ್ರು ನಿಮ್ಮ ತವರು ನಿಮ್ಮ ಜೊತೆ ಇದ್ದೇ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಏನಾದರೂ ತಿನ್ನಕ್ಕೆ ಆಸೆ ಆದರೆ ಎಲ್ಲಿಗಾದ್ರೂ ಹೋಗ್ಬೇಕು ಅನ್ಸಿದ್ರೆ ನನಗೆ ಹೇಳಿ, ನಾನಿದ್ದೀನಿ. ನಾನು ನಿಮ್ಮ ಅಣ್ಣನ ಜಾಗದಲ್ಲಿ ನಿಂತು ಎಲ್ಲ ಸೇವೆನೂ ಮಾಡ್ತೀನಿ. ಬಾವಾ, ನೀವು ನನಗೆ ಇಷ್ಟ ಹೇಳಿದ್ರಲ್ಲ, ನನಗಷ್ಟು ಸಾಕು. ಇವತ್ತಿಗೆ ಅಣ್ಣ ಅಥವಾ ತಮ್ಮ ಇಲ್ಲ ಅನ್ನೋ ಕೊರಗು ಕಳೀತು. ಕಳ್ಕೊಂಡವ್ರಿಗಷ್ಟೇ ಆ ನೋವಿನ ಬೆಲೆ ಗೊತ್ತಾಗೋದು ಸತ್ಯ ಅವರೇ. ನನ್ನ ಮಗುನ ನಾನು ಕಳ್ಕೊಂಡಿದ್ದೀನಿ. ನಿಮಗೆ ಮಗು ಆದ್ರೆ ಅದು ನಮ್ಮನೆ ಮಗು ಕೂಡ. ನೀವು ಜೋಪಾನವಾಗಿರಿ. ನೀವಿಷ್ಟು ಹೇಳಿದ್ರಲ್ಲ, ಅದೇ ಧೈರ್ಯ ನನಗೆ. ಎಲ್ಲ ಒಳ್ಳೇದೇ ಆಗುತ್ತೆ. ಈಗ ಅಕ್ಕನೂ ಬದಲಾಗಿದ್ದಾಳಲ್ಲ, ಒಳ್ಳೆ ದಿನಗಳು ಬಂದೇ ಬರುತ್ತೆ. ಬಾಲ, ಕೆಲವೊಂದ್ಸರಿ ನಾವು ಪಡ್ಕೊಂಬಂದಿರೋದೇ ಇಷ್ಟು ಅಂದ್ಕೊಂಡು ಸುಮ್ಮನಾಗ್ಬಿಡ್ಬೇಕು. ಮಗುವಿನ ವಿಷಯನ ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡ್ರೆ ಹೇಗೆ? ಸಾರಿ ಸತ್ಯ ಅವರೇ, ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟೆ. ಸಾರಿ. ಹೇಳದ್ನಲ್ಲ ಆಗ್ಲೇ, ನಿಮ್ಗೆ ಏನು ಬೇಕಿದ್ರು ಒಂದು ಕಾಲ್ ಮಾಡಿ ಸಾಕು, ನೀವಿರೋ ಕಡೆನೆ ಎಲ್ಲ ಬಂದು ಬೀಳುತ್ತೆ. ಸರಿ ಬಾವಾ. ಹಣ್ಣು ಹಂಪಲು ಎಲ್ಲ ಚೆನ್ನಾಗಿ ತಿನ್ನಮ್ಮ. ಹೀಟ್ ಆಗುವಂಥದ್ದು ಏನು ತಿನ್ಬೇಡ. ಜೀವನ ಮನಸ್ಸನ್ನ ಎಲ್ಲ ತಂಪಾಗಿ ಇಟ್ಕೋಬೇಕು, ಆಯ್ತಾ? ಕೆಲಸದ ವಿಚಾರದಲ್ಲಿ ಓಡಾಟ ಇದ್ದೇ ಇರುತ್ತೆ. ಹಾಗಂತ ಎಗರೋದು, ಫೈಟ್ ಮಾಡೋದು, ಓಡೋದು ಅವೆಲ್ಲ ಮಾಡಬೇಡ. ಮೆತ್ತಗೆ ಓಡಾಡೋದನ್ನ ರೂಢಿ ಮಾಡ್ಕೊ, ಆಯ್ತಾ? ಹಾಗಂತ ಕೆಲಸ ಮಾಡದೇ ಇರಬೇಡ, ಜೋಪಾನವಾಗಿ ಕೆಲಸ ಮಾಡ, ಆಯ್ತಾ? ಹೌದು ಸತ್ಯ, ಈಗ ನೀನು ಒಂದಲ್ಲ 2 ಜೀವ, ಗೊತ್ತಾಯ್ತಾ? ಆಯ್ತಾಯ್ತು, ಎಲ್ಲ ಮಾಡ್ತೀನಿ.
ನಾನು ನೋಡ್ಕೋತೀನಿ, ಚೆನ್ನಾಗಿ ತಿಂತೀನಿ, ಓಕೆನಾ? ಸರಿ ಕಣೆ, ಹುಷಾರು. ನಾವೆಲ್ಲ ಮನೆಗೆ ಬರ್ತೀವಿ ಕಣೆ. ಧಾರಾಳವಾಗಿ ಬನ್ನಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸತ್ಯ ಅವರೇ. ಹಾಗೆ ಕಾರ್ತಿಕ್ ಅವ್ರಿಗೂ ನನ್ನ ವಿಷಯ ತಿಳಿಸ್ಬಿಡಿ. ಥ್ಯಾಂಕ್ ಯು. ಸರಿ, ತಿಳಿಸ್ತೀನಿ. ಬಾಯ್. ಬಾಯ್ ಬಾಯ್ ಬಾಯ್. ಅಪ್ಪ ಏನೇ ಹೇಳಿ, ನಮ್ ಸತ್ಯ ಬಸ್ರಿ ಕಣೆ. ಅಲ್ಲ, ಮೊನ್ನೆ ಇನ್ನು ಮನೆ ಮುಂದೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಆ ಗ್ಯಾರೇಜಲ್ಲೇ ಬೆಳೆದವಳು ಇವತ್ತು ಅವಳು ಪೊಲೀಸ್ ಆಫೀಸರ್ ಬೇರೆ, ಈಗ ಗರ್ಭಿಣಿ ಬೇರೆ. ಅಯ್ಯೋ, ನನ್ನಿಂದ ನಂಬೋಕೆ ಸಾಧ್ಯ ಇಲ್ಲಪ್ಪ. ಅಂತೂ ಇಂತು ನಾನು ಹೋಗೋ ದಿನ ಹತ್ರ ಬಂತು. ಅಂತೂ ಇಂತು ಅತ್ತೆ ಯಾವಾಗ್ಲೂ ಹಂಗೆ ಹೇಳ್ತಿರಲ್ಲ ನೀವು. ಸತ್ಯ, ಇದನ್ನೆಲ್ಲ ನೋಡೋದಕ್ಕೆ ನನ್ನ ಮಗನೇ ಇಲ್ಲ ಕಣೆ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅಮ್ಮ, ಗಿರ್ಜಮ್ಮ, ಭಾವ ಎಲ್ಲ ಎಷ್ಟು ಖುಷಿ ಪಟ್ರು. ಇಲ್ಲೂ ಅಷ್ಟೆ, ರಾಯರು, ಅತ್ತೆ, ಚಿಕ್ಕತ್ತೆ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ. ಮಗು ಅನ್ನೋದು ಮನೆಗೆ ನಗು ತರುತ್ತೆ ಅನ್ನೋ ಮಾತು ನಿಜ ಅನ್ಸುತ್ತೆ. ಅತ್ತೆ, ಸತ್ಯ ಸಿಹಿ ಸುದ್ದಿ ಕೊಟ್ಟಿದ್ದಾಳೆ. ಎಲ್ಲರೂ ಸ್ವೀಟ್ ತಿನ್ನೋ ಟೈಮ್. ತಗೊಳ್ಳಿ ಅತ್ತೆ. ಸತ್ಯ, ಒಂದು ನಿಮಿಷ ತಿನ್ಬೇಡ. ಯಾಕೆ? ಇದನ್ನ ಇವಳು ಮಾಡಿರೋದು. ಇದನ್ನ ತಿನ್ಬೇಕಾ ಬೇಡವಾ ಅಂತ ಡೌಟ್ ಬರ್ತಾ ಇದೆ. ಕಾರ್ತಿಕ್, ಏನಾಯ್ತು? ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಪ್ರಪಂಚದಲ್ಲಿ ನಾನು ಯಾರನ್ನ ಬೇಕಾದ್ರೂ ನಂಬ್ತೀನಿ, ಆದ್ರೆ ನಿನ್ನ ಮಾತ್ರ ನಂಬಲ್ಲ. ಸರಿಯಾಗಿ ಹೇಳಿದೆ ಕಾರ್ತಿಕ್. ಇವಳನ್ನ ಯಾವುದೇ ಕಾರಣಕ್ಕೂ ನಂಬಕ್ಕಾಗಲ್ಲ. ಹೌದು ಸತ್ಯ, ಇವಳು ಹೇಗೆ ಮಾಡಿದಾಳೋ ಏನು. ನಿನ್ನ ಜೊತೆ ಮಗುಗೂ ತೊಂದರೆ ಆದ್ರೆ ನೋಡಿದ್ಯಾ ಅಕ್ಕ, ನಂಬಿಕೆ ಗಳಿಸೋದು ಎಷ್ಟು ಮುಖ್ಯ ಅಂತ. ಅದನ್ನ ಒಂದ್ಸತಿ ಕಳ್ಕೊಂಡ್ರೆ ಅಷ್ಟೇ, ಮುಗೀತು. ಮತ್ತೆ ಅದನ್ನ ಗಳಿಸೋದು ತುಂಬಾ ಕಷ್ಟ ಆಗುತ್ತೆ. ಅಲ್ಲ ಕಣೆ, ಹಾಗಂದ್ರೆ ಈ ಪಾಯಸಕ್ಕೆ ವಿಷ ಹಾಕಿದ್ದೀನಿ ಅಂತನಾ? ತಪ್ಪು ಮಾಡಿದ್ದೀನಿ ನಿಜ. ಹಾಗಂತ ಈ ರೀತಿ ಹೇಳಿದ್ರೆ ತುಂಬಾ ನೋವಾಗತ್ತೆ. ಬದಲಾಗಕ್ಕೆ ಒಂದು ಅವಕಾಶ ಕೊಡಿ ಪ್ಲೀಸ್. ನಿಮ್ ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ, ಹಾಗಿದ್ರೆ ಈ ಪಾಯಸನ ನಾನೇ ತಿಂತೀನಿ.
ಈಗಲಾದರೂ ನಂಬ್ತೀರಾ? ನಾನು ಕಳ್ಕೊಂಡಿರೋ ಮಗುನ ನನ್ನ ತಂಗಿ ಮಗು ರೂಪದಲ್ಲಿ ನೋಡಬೇಕು ಅಂತಿದ್ದೀನಿ. ಅವಳ ಮಗುಗೆ ತೊಂದರೆ ಆಗೋ ಥರ ನಾನು ನಡ್ಕೋತೀನ? ನಿಮ್ಮ ಅನುಮಾನ ನನಗೂ ಅರ್ಥ ಆಗತ್ತೆ, ಆದರೆ ನಾನು ಅಷ್ಟೊಂದು ನೀಚ್ ಹೆಂಗ್ಸಲ್ಲ. ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ದಯವಿಟ್ಟು ನನಗೂ ಒಂದು ಅವಕಾಶ ಕೊಡಿ. ಅಕ್ಕ ಸಾರಿ ಕಣೆ. ನೀನು ಯಾಕೆ ಸಾರಿ ಕೇಳ್ತೀಯ? ಇದೆಲ್ಲ ನಾನು ಪಡ್ಕೊಂಬಂದಿರೋದು. ನೋಡಿ, ಇವಾಗ ನಾನು ಇನ್ನೂ ಚೆನ್ನಾಗಿದ್ದೀನಿ ಅಂದರೆ ಇದರಲ್ಲಿ ಏನೂ ಇಲ್ಲ ಅಂತ ಅರ್ಥ. ನೀವೆಲ್ಲರೂ ಧೈರ್ಯವಾಗಿ ಪಾಯಸ ತಿನ್ಬೋದು. ತಿನ್ನಿ. ಒಂದ್ ಕಡೆ ಮನೆಯವ್ರ ಆಸೆ ಪಟ್ಟ ಹಾಗೆ ನಾನ್ ತಾಯಿ ಆಗ್ತಾ ಇದ್ದೀನಿ, ಇನ್ನೊಂದ್ ಕಡೆ ಅಕ್ಕ ನಿಜವಾಗ್ಲೂ ಬದಲಾಗ್ತಿದ್ದಾಳೆ. ದೇವ್ರೆ, ಜೀವನದಲ್ಲಿ ಎಲ್ಲ ಚೆನ್ನಾಗಾಗ್ತಾ ಇದೆ. ಇದಕ್ಕೆ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಪ್ಪ. ಅಕ್ಕ, ನೀನೇನಕ್ಕೆ ಇವಳ ಜೊತೆ ಇದೆಯಾ? ಅವಳು ಯಾವಾಗಲೂ ನನ್ನ ಜೊತೆನೇ ಇರೋದು. ನೀನೇನು ಅವಳಿಗೆ ಹೇಳೋದು? ಕೀರ್ತನ, ನಾನು ನಿನ್ನ ಜೊತೆ ಮಾತಾಡ್ತಿಲ್ಲ. ಸತ್ಯ, ಯಾಕೆ ನಾವು ಬರ್ತಿದ್ದ ಹಾಗೆ ಹೊರಡ್ತಿದ್ಯಾ? ಏನ್ ನಿನ್ ಪ್ರಾಬ್ಲಮ್ಮು? ನೀನೇ ನನ್ನ ಪ್ರಾಬ್ಲಮ್. ಬೈ ದ ವೇ, ತುಂಬ ಖುಷಿಯಾಗಿರೋ ಹಾಗಿದೆ. ಏನು ವಿಷಯ? ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ. ಬಸರಿ ಕಳೆ ಎದ್ದು ಕಾಣ್ತಾ ಇದೆ. ಯಾಕೆ? ನಾನು ಖುಷಿಯಾಗಿದ್ರೆ ನಿನಗೆ ನೋಡೋದಕ್ಕಾಗಲ್ವಾ? ಏನ್ ಬೇಕು ನಿನಗೆ? ನನಗೇನು ಬೇಕೋ ಅದನ್ನು ಕೊಡೋಷ್ಟು ದೊಡ್ಡೋಳಲ್ಲ ನೀನು. ನನಗೆ ಬೇಕಾಗಿರೋದನ್ನ ನಾನೇ ಕಿತ್ಕೋತೀನಿ. ಆ ಕೆಪಾಸಿಟಿ ನನಗಿದೆ. ಎನಿಹೋ, ಯಾವುದಕ್ಕೂ ಹುಷಾರಾಗಿರು. ಕೆಲವು ಸಂತೋಷಗಳಿಗೆ ಬಾಳಿಕೆ ಕಮ್ಮಿ. ಹಾಗೆ ಮಗು ಬಗ್ಗೆನೂ ಸ್ವಲ್ಪ ಕೇರ್ ಇರಲಿ. ಈ ಮನೆಯವರೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದಾರೆ, ಅದನ್ನ ಮರಿಬೇಡ. ಜೋಪಾನ. ಅಂದ್ರೆ ಈ ಕೀರ್ತನ ಜೊತೆ ಅಕ್ಕನೂ ಸೇರ್ಕೊಂಡಿದ್ದಾಳ? ಅಕ್ಕ ಬದಲಾಗಿದ್ದಾಳೆ ಅಂತ ಎಷ್ಟೊಂದು ಖುಷಿ ಪಟ್ಟಿದ್ದೆ, ಆದ್ರೆ ಅವಳು ಬದಲಾಗೋದೇ ಇಲ್ವಾ? ಇನ್ನು ಈ ಕೀರ್ತನ, ಅವಳಿಗೋಸ್ಕರ ನಾನು ರಾಯರನ್ನ ಎದುರಾಕೊಂಡೆ. ಅವಳು ಮಾಡಿರೋ ಎಲ್ಲ ತಪ್ಪುಗಳಿಗೆ ಅವರಿಂದ ಕ್ಷಮೆ ಕೊಡಿಸ್ದೆ. ತಿದ್ದಿ ಬುದ್ಧಿ ಹೇಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಆದ್ರೂ ಅವಳು ನನ್ನನ್ನು ಯಾಕೆ ದ್ವೇಷಿಸ್ತಾಳೆ? ದಿವ್ಯಕ್ಕ ಯಾಕೆ ಮಗು ಜೋಪಾನ ಅಂತ ಒತ್ತಿ ಒತ್ತಿ ಹೇಳಿದ್ಲು? ಅವಳಿಗೆ ನನ್ನ ಮಗು ಮೇಲೆ ಕಣ್ಣಿದ್ಯಾ? ಮನೇಲಿ ಮಗು ಬರ್ತಿದೆ ಅಂದ್ರೆ ಎಲ್ರೂ ಎಷ್ಟು ಸಂತೋಷ ಪಡ್ತಾರೆ, ಆದ್ರೆ ಇವಳು ಮಾತ್ರ ಯಾಕೆ ಹೀಗೆ? ಮತ್ತೆ ನನ್ನ ವಿರುದ್ಧ ಏನಾದರೂ ಪಿತೂರಿ ಮಾಡ್ತಿದ್ದಾಳ? ಅಕ್ಕನೇ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾಳ? ದೇವ್ರೆ, ನಾನು ಏನ್ ಮಾಡ್ಲಿ? ಸತ್ಯ, ಓಯ್, ಏನ್ ಹಿಂಗ್ ಕೂತಿದ್ಯಾ? ಇದು ನಿನ್ಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ, ತಗೋ.
ಇವಾಗ ತಿಂದಿದ್ದು ನಿನಗೆ, ಇದು ನನ್ನ ಬೇಬಿಗೆ. ಬೇಡ ಅಮಲ್ ಬೇಬಿ, ನನಗೆ ಸ್ವೀಟ್ ಅಂದ್ರೆ ವಾಮಿಟ್ ಬಂದಂಗೆ ಆಗುತ್ತೆ. ಹೌದಾ, ಹೋಗ್ಲಿ ಬಿಡು. ಸ್ವೀಟ್ ಬೇಡ, ಬೇರೆ ಏನಾದ್ರು ತಿಂತ್ಯಾ ಅಥವಾ ಲಾಂಗ್ ಡ್ರೈವ್ ಹೋಗೋಣ? ಏನು ಬೇಡ, ಬಟ್ ಸ್ವೀಟಿಗೆ ಥ್ಯಾಂಕ್ ಯು. ಅಯ್ಯೋ, ಇದೇನು ಸತ್ಯ, ಥ್ಯಾಂಕ್ ಯು ಅಂತ ಹೀಗೆ ಹೇಳ್ತಾ ಇದೆಯಾ? ಮತ್ತಿನ್ನು ಹೇಗೆ ಹೇಳಬೇಕು? ಅದನ್ನೇ ಒಂದು ಮುತ್ತು ಕೊಟ್ಟು ಹೇಳ್ಬೋದಲ್ವಾ? ಹೋಗ್ಲಿ ಬಿಡು, ನೀನು ಕೊಡಲ್ಲ ಅಂದರೆ ನಾನೇ ಕೊಡ್ಲಾ? ಏನಾಯ್ತು? ಓ, ಮೂಡ್ ಸ್ವಿಂಗ್ಸಾ? ಈ ಟೈಮಲ್ಲಿ ಇದೆಲ್ಲ ಕಾಮನ್ ಅಂತೆ. ಸತ್ಯ, ನಾನಿದ್ದೀನಲ್ಲ, ನಿನ್ನ ಮೂಡ್ನ ನಾನು ಸರಿ ಮಾಡ್ತೀನಿ. ಏನು ಗೊತ್ತಾ, ನಾನು ಪ್ರೆಗ್ನೆನ್ಸಿ ಬಗ್ಗೆ ಆರ್ಟಿಕಲ್ಸ್ ಓದ್ತಾ ಇದ್ದೆ. ತಾಯಿ ಆಗ್ತಾ ಇರಬೇಕಾದ್ರೆ ಒಂದು ಹೆಣ್ಣಿನ ದೇಹದಲ್ಲಿ ಎಷ್ಟೊಂದು ಬದಲಾವಣೆಗಳಾಗತ್ತಂತೆ ಗೊತ್ತಾ? ನಾವೇನೋ ಮಗು ಮಗು ಅಂತೀವಿ, ಆದರೆ ಪಾಪ ನೋವೆಲ್ಲ ಅನುಭವಿಸ್ಬೇಕಾಗಿರೋದು ನೀನ್ ತಾನೆ. ಇದೆಲ್ಲ ಓದಿದ್ಮೇಲೆ ಮಗು ಮಾಡ್ಕೊಳ್ಳೋಕ್ಕೆ ನಾನು ಯಾಕಪ್ಪ ನಿನ್ಗೆ ಇಷ್ಟೊಂದು ಫೋರ್ಸ್ ಮಾಡಿದೆ ಅನಿಸ್ಬಿಡ್ತು. ಬಟ್ ನಿಜ ಹೇಳ ಸತ್ಯ, ಈ ಜರ್ನಿನಲ್ಲಿ ಥ್ರೂ ಔಟ್ ನಾನು ನಿನ್ನ ಜೊತೆ ಇರ್ತೀನಿ. ನಿನ್ನ ನೋವು ನನ್ನ ನೋವು ಕೂಡ, ನಿನ್ನ ಖುಷಿ ನನ್ನ ಖುಷಿ. ಇನ್ನೂ ಸಮಾಧಾನ ಆಗಲಿಲ್ವಾ? ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ. ಯಾಕೆ ಮೇಡಮ್ ಹೀಗಿದ್ದೀರಾ? ಮಾವಿನಕಾಯಿ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಓ, ಅಮ್ಮ ಹೇಳ್ತಾ ಇದ್ರು ಈ ಟೈಮಲ್ಲಿ ಕೆಮ್ಮಣ್ಣು ತಿನ್ಬೇಕು ಅನ್ಸುತ್ತಂತೆ. ನಿನ್ಗೇನಾದರೂ ಈ ಥರ ವಿಯರ್ಡ್ ಆಸೆಗಳಿದೆಯಾ? ಇಲ್ಲ. ಇದೇನು ಸತ್ಯ, ಎಲ್ಲದಕ್ಕೂ ಒಂದು ವರ್ಡ್ ಆನ್ಸರ್ ಕೊಡ್ತಾ ಇದೆಯಾ? ಏನಾಯ್ತು? ನೋಡು ಸತ್ಯ, ಕಮ್ಯುನಿಕೇಷನಲ್ಲಿ ಕ್ಲಾರಿಟಿ ಇರಬೇಕು. ಇಲ್ಲ ಅಂದರೆ ನಿನ್ಗೆ ಏನಾಗ್ತಾ ಇದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅಮಲ್ ಬೇಬಿ, ಇದೊಂಥರ ಹೊಸ ಫೇಸ್ ಅಲ್ವಾ? ಒಂದೊಂದು ದಿನ ಒಂದೊಂದು ಥರ ಸರ್ಪ್ರೈಸ್. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟೇನಾ? ನೋಡು ಸತ್ಯ, ಇನ್ನು ಮುಂದೆ ಪ್ರತಿದಿನನೂ ನಮ್ಗೆ ಹೊಸದೆ. ಅಪ್ಪ ಅಮ್ಮ ಆಗೋದು ಅಂದರೆ ಚಿಕ್ಕ ವಿಷಯನಾ? ನಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಸತ್ಯ, ವಿ ಆರ್ ಪ್ರೆಗ್ನೆಂಟ್. ಅಯ್ಯೋ ಅಂತೆ. ಏನಾಯ್ತು? ಅಲ್ಲ, ನಗಕ್ಕೆ ಏನು ದಾಡಿ ನಿನಗೆ? ಒಂದು ಕೆಲಸ ಮಾಡ್ತೀನಿ, ಜೋಕರ್ ವೇಷ ಹಾಕೊಂಬ ನಿನ್ನ ಮುಂದೆ ಕುಣಿತೀನಿ, ಅವಾಗಾರು ನತ್ಯ. ಅಪ್ಪ ದೇವ್ರೆ, ಕಾರ್ತಿಕ್, ನಿನ್ ಜೀವನ ಧನ್ಯ ಆಯ್ತು. ನೀನ್ ಹೆಂಡತಿ ನಗ್ತಾ ಇದ್ದಾಳೆ. ಅಮಲ್ ಬೇಬಿ, ಅಮ್ಮ, ಸತ್ಯ ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ. ಹೌದು ಅಕ್ಕ, ನಾನು ಬೆಳಗ್ಗೆ ರೂಮ್ ಹತ್ರ ಹಾಲು ಕೊಡೋಕೆ ಹೋದಾಗ ಒಂಥರ ಇದ್ಲು. ಏನಾಯ್ತು ಅಂತ ಕೇಳಿದ್ರೆ ಅವಳು ಏನನ್ನೋ ಸರಿಯಾಗಿ ಉತ್ತರ ಕೊಡ್ಲೇ ಇಲ್ಲ. ಸೇಮ್ ಚಿಕ್ಕಿ, ನನ್ನ ಜೊತೆನೂ ಹೀಗೆ ಮಾಡಿದ್ಲು, ಏನು ಉತ್ತರ ಕೊಡ್ತಾ ಇಲ್ಲ. ಬಮಿದಾ, ಬಮಿದಾ, ಓ ಬಮಿದಾ, ಏನೋ ಬರಕ್ಕೆ ಹೇಳ್ದೆ? ಏಯ್, ಮೆತ್ತಿಗೆ ಸೈಲೆಂಟ್ ಆಗಿ ಬಾರೋ. ಆಯಮ್ಮ, ಆಯ್ ಚಿಕ್ಕಿ, ಆಯ್ ತಕ್ಕಮ್ಮ, ಆಯ್ ಬಾಯ್ ಮಜ. ಹೇಯ್, ಕಿಚ್ಕೊಂಡೆ ಬರ್ತೀಯಲ್ಲೋ, ಸುಮ್ಮನೆ ಮೆತ್ತಗೆ ಬರೋಕ್ಕಾಗಲ್ವಾ ನಿನಗೆ? ಏನು ಹುಟ್ಟುವಾಗ ಮೈಕ್ ನುಂಗೆ ಬಿಟ್ಟಿದೀಯಾ? ಏನ್ ಮಾಡೋದು ಅಮ್ಮ, ಬೈ ಡಿಪ್ಯಾಕ್ಟೇ ಹಂಗೆ. ಮಮ್ಮಿದಾ, ಏನೋ ಬರಕ್ಕೆ ಹೇಳ್ದಲ್ಲ, ಏನ್ ಸಮಾಚಾರ? ಪಾಮಿ, ಅದು ಸಚಿನ್ ಮೂಡೇನೋ ಸರಿ ಇಲ್ಲ ಕಣೋ. ನೀನ್ ನೆನಪಾಯ್ತು, ಅದಕ್ಕೆ ನೀನು ಕರೆಸ್ದೆ. ಲೋ,
ನಾನೇನು ಜೋಕರೇನೋ? ಹೌದು, ನೀನ್ ಜೋಕರೇ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಜೋಕರ್. ತಂಗಿ ಅಂತ ಬಿಡ್ತಾ ಇದ್ದೀನಿ, ಇಲ್ಲ ಅಂತಿದ್ರೆ ಇಲ್ಲ ಅಂದ್ರೆ ಏನು ಮಾಡ್ತೀಯಾ? ಹೆಣ್ಮಗು ಅದು. ಹೆಣ್ಮಗು ಸಾರಿ ತಂಗಿ ಅಮ್ಮ. ಅಮ್ಮಯ್ಯ ಅದಂಗಿರ್ಲಿ, ಕಂಗ್ರ್ಯಾಚುಲೇಷನ್ ಕಣೋ, ಪ್ರಪಂಚಕ್ಕೆ ಪ್ರೂವ್ ಆಗ್ಬಿಟ್ಟಲ್ಲ. ಏನು ಅಪ್ಪ ಆಗ್ತಿದ್ವಿ ಅಂತಲ್ಲೋ, ಎದ್ಬಿಟ್ಟೆ ಕಣೋ, చాలా ಸಾಧಿಸ್ಬಿಟ್ಟೆ. ಒಳ್ಳೇದಾಗ್ಲಿ ಬಾಬಯ್ಯ. ಥ್ಯಾಂಕ್ ಯು ಬಾವಿಲೋ, ಥ್ಯಾಂಕ್ ಯು. ಕಾರ್ತಿಕ್, ಸತ್ಯ ಇಂಥ ಸಮಯದಲ್ಲಿ ಆರಾಮಾಗಿರ್ಬೇಕು. ಟೆನ್ಷನ್ ಮಾಡ್ಕೋಬಾರ್ದು. ಅದೇನೋ ಅವಳಿಗೆ ಸಮಸ್ಯೆ ಕಾಡ್ತಿದೆ ಅಂದಿಯಲ್ಲ, ಅದೇನು ಅಂತ ವಿಚಾರಿಸು. ದೊಡ್ಡಮ್ಮ, ನೀವ್ ಯಾಕೆ ಅಷ್ಟೊಂದು ಟೆನ್ಷನ್ ತಗೋತೀರಾ? ವೆನ್ ಐ ಆಮ್ ಹಿಯರ್ ದೆನ್ ನೋ ಫಿಯರ್. ಬಾಯ್ಸ್ ಕಮ್ ಆನ್, ಫಾಲೋ ಮೀ. ಉರ್ಮಿಳಾ, ಈ 3 ಕೋತಿಗಳು ಒಂದೇ ಕಡೆ ಸೇರಿದ್ವು ನೋಡು. ನಮ್ಮ ಹುಡುಗಿ ಆರಾಮಾಗಿರ್ತಾಳೆ ನೋಡಿ, ಇವಾಗ ನಕ್ಕೊಂಡೇ ಇರ್ತಾಳೆ. ಹೌದಕ್ಕ.